ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸಭಾಧ್ಯಕ್ಷರೇ. ಮಾನ್ಯ ಮುಖ್ಯಮಂತ್ರಿಗಳು ಬುದ್ಧ ಬಸವ ಗಾಂಧೀಜಿ ಅಂಬೇಡ್ಕರ್ ಅವರ ಆಶಯದಂತೆ ದೊಡ್ಡ ಪ್ರಮಾಣದ ಬಜೆಟ್ ಅನ್ನು ಅವರು ನಮಗೆ ಇಲ್ಲಿ ಘೋಷಣೆ ಮಾಡಿದ್ದು ಹೆಮ್ಮೆಯ ಸಂಗತಿ ಅಂತ ನನ್ನ ಭಾವನೆ ಸಭಾಧ್ಯಕ್ಷರೇ. ಆದರೆ ಅಷ್ಟು ದೊಡ್ಡ ಬಜೆಟ್ ಘೋಷಣೆ ಮಾಡಿದ ಮೇಲೆ ನಾವೇನು ಅನ್ಕೊಂಡಿದ್ವಿ ಅಂತಂದ್ರೆ ಸಾಕಷ್ಟು ನಮ್ಮ ಜಿಲ್ಲೆಗೆ ಏನಾದರೂ ಅನುದಾನ ಕೊಡ್ಬೋದು ಅನ್ನೋಂಥ ಒಂದು ಆಶೆ ಇಟ್ಕೊಂಡಿದ್ವಿ. ಆದರೆ ಅದು ನಿಜವಾಗ್ಲೂ ಹುಷಿ ಆಗ್ಯದ ಸಭಾಧ್ಯಕ್ಷರೇ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟದ್ದು ಸಂತೋಷ. ಯಾಕಂದ್ರೆ ನಮ್ಮ ಮಹಿಳೆಯರಿಗೆ ಇವತ್ತು ಗ್ಯಾರಂಟಿ ಯೋಜನೆ ಸಿಗಲಿ, ಆದರೆ ಮಹಿಳೆಯರನ್ನ ಸ್ವಾವಲಂಬಿ ಬದುಕನ್ನ ಸಾಗಿಸ್ಲಿಕ್ಕೆ ಒಂದು ಯೋಜನೆಗಳನ್ನ ರೂಪಿಸಬೇಕನ್ನೊಂದು ರಾಜ್ಯದ ಎಲ್ಲ ಮಹಿಳೆಯರ ಪರವಾಗಿ ನಾನು ಸರ್ಕಾರವನ್ನ ಒತ್ತಾಯ ಮಾಡ್ತೀನಿ ಸಭಾಧ್ಯಕ್ಷರೇ. ಇನ್ನೊಂದು ಆರೋಗ್ಯ ಸಭಾಧ್ಯಕ್ಷರೇ, ಈಗ ನಮಗೇನಾದ್ರೂ ಸರ್ಕಾರದ ಬಜೆಟ್ನಲ್ಲಿ ಏನಾದ್ರೂ ಫ್ರೀ ಕೊಡ್ಬೇಕಂತಂದ್ರೆ ಜಾಸ್ತಿ ಆರೋಗ್ಯ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡಬೇಕು. ನಮ್ಮ ಭಾಗದಲ್ಲಿ ನಿಜವಾಗ್ಲೂ ಒಂದು ಆರೋಗ್ಯ ಇಲಾಖೆಯಿಂದ ನಮಗೇನು ತಾಯಿ ಮಕ್ಕಳ ಒಂದು ಹಾಸ್ಪಿಟ್ಲ್ ಕೇಳಿದ್ದೆ ನಾನು, ಘೋಷಣೆ ಮಾಡ್ಯಾರ. ನಾನು ಕೂಡ ನಮ್ಮ ತಾಲೂಕಿನ ಎಲ್ಲ ಜನತೆ ಪರವಾಗಿ ಮಾನ್ಯ ಆರೋಗ್ಯ ಸಚಿವರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸಭಾಧ್ಯಕ್ಷರೇ. ಅದಲ್ದೇನೆ ಶಿಕ್ಷಣದ ಬಗ್ಗೆ ನಾವು ಹೇಳ್ಬೇಕಂದ್ರೆ ನಮ್ಮಲ್ಲಿ ಶಿಕ್ಷಕರುಗಳ ಕೊರತೆ ಅದಂತೇಳಿ ನಾವು ಹೋದ್ಸಲ ನಾನು ಮಾತಾಡಿದ್ದೆ. ಆದ್ರೆ ಇವತ್ತಿಗೂ ಶಿಕ್ಷಕರುಗಳ ಕೊರತೆ ನೀಗ್ಸಕ್ಕಾಗಿಲ್ಲ ಸಭಾಧ್ಯಕ್ಷರೇ. ದಯಮಾಡಿ ನಮಗ ಮುಂದಿನ ಈಗೇನು ಜೂನ್ ನಂತರ ಕೂಡ ಹೆಚ್ಚಿನ ಒಂದು ಶಿಕ್ಷಕರನ್ನ ಕೊಡಬೇಕು, ನೇಮಕ ಮಾಡಬೇಕು ಅನ್ನೋಂಥದ್ದು ಮನವಿ ಮಾಡಿಕೊಳ್ತಾ ಸಭಾಧ್ಯಕ್ಷರೇ, ಈಗಾಗಲೇ ನಮ್ಮ ಹಿಂದುಳಿದ ತಾಲೂಕು ಸಭಾಧ್ಯಕ್ಷರೇ, ನಮ್ಮಲ್ಲಿ ಯಾವುದೇ ನ್ಯಾಷನಲ್ ಹೈವೇ ಇಲ್ಲ, ಏನಿಲ್ಲ. ಆದ್ರೂ ಕೂಡ ನಮ್ಮಲ್ಲಿ 50 ಕಿಲೋಮೀಟರ್ ಒಳಗಡೆ 2 ಟೋಲ್ ನಿರ್ಮಾಣ ಮಾಡಕತ್ತರ ಸಭಾಧ್ಯಕ್ಷರೇ. ನಮ್ಮಲ್ಲಿ ಬೇರೆ ಕಡೆಯಿಂದ ಯಾವ ಗಾಡಿಗಳು ಬರೋದಿಲ್ಲ. ನಮ್ಮಲ್ಲಿ ರೈತರು ಓಡಾಡಂತ ಗಾಡಿ ನಮ್ಮ ತಾಲೂಕಿನ ಗಾಡಿಗಳಷ್ಟೇ ಅಲ್ಲಿ ಓಡಾಡ್ತಾವ. ಅಂತಲ್ಲಿ ಟೋಲ್ ಗೇಟ್ ನ ನಿರ್ಮಾಣ ಮಾಡಿ ವಸೂಲಿ ಮಾಡೋಂತ ಕೆಲಸ ಆಗ್ತದ. ಇದು ನಿಜವಾಗ್ಲೂ ನಮ್ಮಲ್ಲಿ ಯಾವ ಜನರು ಅದನ್ನ ಒಪ್ತಾ ಇಲ್ಲ, ಅದನ್ನ ಬಂದ್ ಮಾಡ್ಬೇಕನ್ನಂಥದ್ದು ಗಮನ ಸೆಳೆಯಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ. ನೀರಾವರಿ ಬಗ್ಗೆ ಒಂದೇ ನಿಮಿಷ ಮಾತಾಡ್ತೀನಿ. ಯಾಕಂದ್ರೆ ನಮ್ಮಲ್ಲಿ ಇನ್ನ ಒಂದು ನೀರಾವರಿ ಆಗ್ಬೇಕಾಗಿದೆ. ಲಿಫ್ಟ್ ಇರಿಗೇಷನ್ಗಳು ನಾನು ಈಗಾಗಲೇ ಮೊನ್ನೆ ಉಪಮುಖ್ಯಮಂತ್ರಿಗಳನ್ನ ಮನವಿ ಕೊಟ್ಟಿನಿ, ಸಾಹೇಬರು ಸಿಎಂ ಅವರಿಗೂ ಕೂಡ ಮನವಿ ಕೊಟ್ಟಿನಿ. ಈಗಾಗಲೇ ನಮ್ಮ ಕಾಂಗ್ರೆಸ್ ಶಾಸಕರು ಮೊನ್ನೆ ಗೌಡ್ರು, ನಮ್ಮ ತುರಿವ್ಯಾಳ ಗೌಡ್ರು ಮತ್ತೆ ಶ್ರೀನಿವಾಸ್ ಅವರೆಲ್ಲರೂ ಮಾತಾಡೋದು ನೋಡಿದ್ರೆ ಅವರಿಗೆಲ್ಲ ಅನುದಾನ ಕೊಟ್ಟದ್ದು ಸರ್ಕಾರಕ್ಕೆ ಅಭಿನಂದನೆ ಹೇಳ್ತಾರೆ. ಅದನ್ನ ಅವ್ರು ನೋಡಿದಾಗ ನಮಗೇನು ಅನಿಸ್ತದೆ ಅಂತಂದ್ರೆ ಉಳ್ಳವರು ಶಿವಾಲಯ ಮಾಡವರು, ನಾವೇನು ಮಾಡಲಿ ಬಡವನೇ ಅನ್ನ ಕಾಲಕಂಬ ದೇವೇ ದೇಗುಲ ಎನ್ನ ಸಿರವನ್ನ ಕಳಿಸವ ಏನಂತದ್ದು ನಡೆದಾಡಿಕಂತ ಹೋಗಂತ ಒಂದು ಪರಿಸ್ಥಿತಿ ಬಂತಲ್ಲಪ್ಪ ಅಂತೇಳಿ ಅಲ್ಲಿ ಪಕ್ಕದ ತಾಲೂಕಿನಲ್ಲಿ ಇಷ್ಟೆಲ್ಲ ಅನುದಾನ ಕೊಟ್ಟು ನಮಗ್ ಕೊಟ್ಟಿಲ್ಲ ಅಂತಂದ್ರೆ ಎಷ್ಟು ಬೇಜಾರಾಗ್ತದೆ ಸಭಾಧ್ಯಕ್ಷ. ಯಾಕಂದ್ರೆ ನಾನೊಬ್ಬ ಜಾತ್ಯತೀತ ಪಕ್ಷದಿಂದ ಗೆದ್ದಂತ ಮಹಿಳೆ, ನಾನು ಜಿಲ್ಲೆದಲ್ಲಿ ನಾನೊಬ್ಬ ಮಹಿಳೆ. ಯಾಕಂದ್ರೆ ನಮ್ಗ ಹೆಚ್ಚಿನ ಒಂದು ನೀರಾವರಿ ಕೊಡಬೇಕು ಅನ್ನೋಂಥದ್ದು ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ಸಭಾಧ್ಯಕ್ಷರೇ. ಇನ್ನೊಂದು ನಮಗೇನೀಗ ಹೊಸ ತಾಲೂಕು ಆಗ್ಯದ ಸಭಾಧ್ಯಕ್ಷರೇ, ಹೊಸ ತಾಲೂಕು ಆಗ್ಯದ ಅಂತ ಹೇಳಿದ್ರೆ ನಮ್ಗೇನು ತೊಂದರೆ ಇಲ್ಲ. ಯಾಕಂತಂದ್ರೆ ಅದನ್ನ ನೀವು ಇನ್ನೊಂದ್ಸಲ ಒಂದು ಸಮಿತಿ ಮಾಡಿ ಪರಿಶೀಲಿಸ್ತೀರಿ ಸಭಾಧ್ಯಕ್ಷರೇ. ಯಾಕಂದ್ರೆ ಸುತ್ತಮುತ್ತಲಿನ ಗ್ರಾಮ ಪಂಚಾಯತಿಯಲ್ಲಿ ಈಗಾಗಲೇ ಪ್ರೊಸೀಡಿಂಗ್ ಮಾಡಿ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ಆಫೀಸ್ ಇಲ್ಲ, ಅಧಿಕಾರಿಗಳಿಲ್ಲ. ನಮ್ಗ ತಾತ್ಕಾಲಿಕ ನಮ್ಮನ್ನ ದೇವದುರ್ಗದಲ್ಲಿ ಉಳಿಸಂಗ್ ಮಾಡ್ರಿ ಅಂತ ಹೇಳಿ ಹೊಸೂರು, ಸಿದ್ದಾಪುರ, ಕೊತ್ತದೊಡ್ಡಿ, ಬಿ ಗಣೇಕಲ್ಲು, ಮಂದಕಲ್ಲು, ಗಬ್ಬೂರು ಗ್ರಾಮ ಪಂಚಾಯತಿ ಎಲ್ಲ ಒಂದು ಒಳಪಟ್ಟಂತ ಪಂಚಾಯತಿಗಳು ರೈತರು ಜನ ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಂತದ್ದು ನಾವು ನೋಡ್ತಿದ್ವಿ ಸಭಾಧ್ಯಕ್ಷರೇ. ಇದನ್ನ ಪರಿಶೀಲನೆ ಮಾಡಿ ನಮಗೇನು ತಾಲೂಕಾಗಿದ್ದು ಸಂತೋಷ, ಆದ್ರೆ ಅಲ್ಲಿ ಆಫೀಸ್ ಇಲ್ಲ, ಅಧಿಕಾರಿಗಳಿಲ್ಲ ಅಂತಂದ್ರೆ ನಾವು ಯಾವ ರೀತಿ ಈಗ, ಯಾಕಂದ್ರೆ ತೊಗರಿ ಬೆಳೆದಂತ ರೈತರಿಗೆ ಈಗ ಯಾಕಂದ್ರೆ ಅಲ್ಲಿ ಅಧಿಕಾರಿಗಳಿಲ್ಲ ಅಂದಾಗ ಅಲ್ಲಿ ನಿಜವಾಗ್ಲೂ ಅವರಿಗೆ ತೊಗರಿ ಕೇಂದ್ರದಲ್ಲಿ ಎಂಟ್ರಿ ಆಗ್ತಾ ಇಲ್ಲ. ದಯಮಾಡಿ ಇದೊಂದ್ರ ಬಗ್ಗೆ ಗಮನ ಹರಿಸಬೇಕು ಸಭಾಧ್ಯಕ್ಷರೇ. ಮತ್ತೆ ಈ ಬಜೆಟ್ ನಲ್ಲಿ ನಗರಗಳಿಗೆ ಜಾಸ್ತಿ ಒತ್ತು ಕೊಟ್ಟಂತದ್ದು. ಯಾಕಂದ್ರೆ ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿಯಿಂದ ನಾವು ಬಂದದ್ದು. ನಾನು ಪ್ರತಿಯೊಂದು ಗ್ರಾಮಗಳಲ್ಲಿ ಗ್ರಾಮ ಸಭೆಗಳನ್ನು ಮಾಡಿ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಹಳ ಹತ್ತಿರದಿಂದ ನಾನು ಗಮನಿಸಿನಿ. ಯಾಕಂದ್ರೆ ಎಲ್ಲಾ ಇಡೀ ತಾಲೂಕಿನಾದ್ಯಂತ ಗ್ರಾಮ ಸಭೆ ಮಾಡಿ ಅವ್ರಿಗೆ ಮಾತು ಕೊಟ್ಟಿನಿ ಸಭಾಧ್ಯಕ್ಷರೇ. ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಅನುದಾನ ಕೊಡಬೇಕು. ಯಾಕಂದ್ರೆ ಯಾರೋ ಮಾಡಿದ ಪಾಪ ನಾವು ಅನುಭವಿಸಂಗಾಗ್ಯದ. ಹೋದ್ ಸಲ ಆದಂತ ಒಂದು ಭ್ರಷ್ಟಾಚಾರದಿಂದಾಗಿ ಇವಾಗ ಅನುದಾನ ಬರ್ತಾ ಇಲ್ಲ ಸಭಾಧ್ಯಕ್ಷರೇ. ನಮ್ಮಲ್ಲಿ ಧೂಳು, ಲೈಟ್ ಇಲ್ಲ, ನೀರಿಲ್ಲ, ಯಾವುದೇ ಒಂದು ಸೊಳ್ಳೆಕಾಟ, ಇವೆಲ್ಲ ಬಹಳ ಸಮಸ್ಯೆ ಎದುರಿಸ್ತೀವಿ. ದಯಮಾಡಿ ನಮ್ಮ ತಾಲೂಕಿಗೆ ಅನುದಾನ ಬಿಡುಗಡೆ ಮಾಡಿ ಹೊಸ ಪೀಡಿಯೋಗಳನ್ನ ನೇಮಕ ಮಾಡಿ ಕೊಡಬೇಕು, ಜೈಗಳನ್ನು ಕೂಡ ನೇಮಕ ಮಾಡಿ ಕೊಡಬೇಕು ಅನ್ನೋಂಥದ್ದು. ಒಂದೇ ನಿಮಿಷ ಸಭಾಧ್ಯಕ್ಷ, ಜಾಸ್ತಿ ತಗೊಳ್ಳೋದಿಲ್ಲ. ಯಾಕಂದ್ರೆ ಎಲ್ಲ ಹಿರಿಯರು ಅವರೆಲ್ಲ ಅವ್ರ ಅನುಭವದಷ್ಟು ನಮಗ ಇದಾಗಿಲ್ಲ. ಆದ್ರೆ ಅವರೆಲ್ಲರೂ ಒಳ್ಳೆ ರೀತಿಯಿಂದ ಇಲ್ಲಿ ಬಜೆಟಿನ ಬಗ್ಗೆ ಮಾತಾಡ್ಯಾರ.
ಆದರೆ ನಿಜವಾಗ್ಲೂ ನನಗೆ ಮನೆಗಳು ನನ್ನ ತಾಲೂಕಿಗೆ ಮನೆಗಳು ಯಾರು ಬೇಕವ್ರು ಬಂದು ಇಲ್ಲಿ ಮನೆಗಳು ಹಾಕ್ಸ್ಕೊಂಡು ದುಡ್ಡು ಕೊಟ್ಟು ಹಾಕ್ಸ್ಕೊಂಡು ಹೋಗ್ತಾರಂತ. ಅಲ್ಲಿ ಬಂದಾಗ ಸಾಮಾನ್ಯ ಜನರಲ್ಲಿ ದುಡ್ಡು ಕೇಳ್ತಾರೆ, ಗ್ರಾಮ ಸಭೆ ಮಾಡಿ ಮನೆಗಳು ಕೊಡೋಂಥದ್ದು ಆಗಬೇಕು, ನಮ್ಮ ಮುಖಾಂತರ ಮನೆಗಳು ಕೊಡೋಂಥದ್ದು ಆದೇಶ ಮಾಡಬೇಕನ್ನಂಥದ್ದು ತಮ್ಮ ಮುಖಾಂತರ ಗಮನ ಸೆಳೆಯಕ್ಕೆ ಇದು ಮಾಡ್ತೀನಿ ಸಭಾಧ್ಯಕ್ಷರೇ. ಇನ್ನೊಂದು, ನಾನು ಮೊನ್ನೆ ಸಚಿವರು ಕೂತಾರಿಲ್ಲಿ ಹಾಸ್ಟೆಲ್ಗಳು ಕೇಳಿದ್ದೆ. ನಾನು ನಮ್ಮ ಜಾಲಹಳ್ಳಿಗೆ ಮತ್ತೆ ಗಬ್ಬೂರು, ಜಾಲಹಳ್ಳಿ, ದೇವದುರ್ಗ ಎಲ್ಲ ಕಡೆ ಒಂದು 4-5 ಮಹಿಳಾ ಹಾಸ್ಟೆಲ್ಗಳು ಕೇಳಿನಿ. ದಯಮಾಡಿ SC/ST ಮಹಿಳಾ ಹಾಸ್ಟೆಲ್ಗಳನ್ನು ಅವರು ಘೋಷಣೆ ಮಾಡಬೇಕು ಅನ್ನೋಂಥದ್ದು ತಮ್ಮ ಗಮನಕ್ಕೆ ತಂದು ನಿಜವಾಗ್ಲೂ ಬಹಳ ಸಂತೋಷ ಅನಿಸ್ತದ. ಒಂದೇ ಪಾಯಿಂಟ್ ಸಭಾಧ್ಯಕ್ಷರೇ, ನಮ್ಮ ತಾಲೂಕಿನ ಜನ ಹೆಂಗಾರಪ್ಪ ಅಂತಂದ್ರೆ ಯಾರ್ಯಾರು ಏನೇನು ಕೊಟ್ಟಾರ ಅವ್ರನ್ನ ನೆನೆಸಂತದ್ದು ಒಂದು ಒಳ್ಳೆ ಗುಣ ಇರೋದ್ರಿಂದ. ಸನ್ಮಾನ್ಯ ದೇವೇಗೌಡರು ನೀರಾವರಿ ಕೊಟ್ಟದ್ದು, ನಾರಾಯಣಪುರ ಬಲದಂಡೆ ನೀರಾವರಿ ಕೊಟ್ಟದ್ದು ಸಂಬಂಧ ಅವರು ಮೂರ್ತಿಗಳನ್ನು ಮಾಡ್ಯಾರ ಸಭಾಧ್ಯಕ್ಷರೇ. ಬಂಗಾರಪ್ಪ ಸಾಹೇಬರು ಅವ್ರು ಇದ್ದಂತ ಕಾಲದಲ್ಲಿ ಬಂಗಾರಪ್ಪ ಕೆರೆ ನಿರ್ಮಾಣ ಮಾಡಿ ಇವತ್ತು ರಾಯಚೂರಿಗೆ ಅಲ್ಲಿಂದನೇ ನೀರು ತುಂಗಭದ್ರಾ ಕೃಷ್ಣೆಯಿಂದ ನೀರು ಕುಡಿಯಂತದ್ದು ವ್ಯವಸ್ಥೆ ಮಾಡ್ಯಾರ. ಅಲ್ಲಿ ಹೆಸರು ಬಂಗಾರಪ್ಪ ಅಂತಾನೆ ಹೆಸರಿಟ್ಟಾರ ಸಭಾಧ್ಯಕ್ಷರೇ. ಆದ್ರೆ ಈಗ ಇನ್ನ ನಮ್ದು ಒಂದಿಲಿ ಲಿಫ್ಟ್ ಇರಿಗೇಷನ್ ಮತ್ತೆ ಕೇಳಿದ್ರೆ ಒಂದು 50 ಹಳ್ಳಿಗೆ ನೀರ್ ಆಗ್ತಾವ, ಮತ್ತೆ 15 ಕೆನಲ್ ಕೊದ್ದಡ್ಡಿ ಪಂಚಾಯತಿಗೆ ಸಂಬಂಧಪಟ್ಟಂಗ 10 ಹಳ್ಳಿಗೆ ನೀರ್ ಆಗ್ತಾವ. ಖಾಲಿ 1 ಕೋಟಿ ರೂಪಾಯಿ ಕೊಟ್ರೆ ಅಲ್ಲಿ ಕೆಲಸ ಮುಗಿದು ಬಿಡ್ತದ ಸಭಾಧ್ಯಕ್ಷರೇ. ಒಂದ್ ವೇಳೆ ಆ ತರ ಏನಾದ್ರು ಕೊಟ್ರೆ, ಈಗ ಯಾರು ನಮ್ಗೆ ಕೊಟ್ರ ಮೊನ್ನೆ ಏನು ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಈಗ ಏನ್ ನಮಗೆ ಯಾರು ಕೊಟ್ರ ಅವ್ರ ಹೆಸರಿಡಂತ ಪ್ರಯತ್ನ ನಮ್ಮವರು ನಮ್ಮ ತಾಲೂಕದ ಜನ ಮಾಡ್ತಾರ. ದಯಮಾಡಿ ಕೈ ಮುಗಿದು ಕೇಳ್ತೀನಿ, ಯಾವುದೇ ತಾರತಮ್ಯ ಮಾಡ್ದಾನೆ ದಯಮಾಡಿ ಸಭಾಧ್ಯಕ್ಷರೇ ನಾವು ಹೊಸದಾಗಿ ಗೆದ್ವಿ. ನೀವು ಇನ್ನೊಂದ್ಸಲ, ಯಾಕಂದ್ರೆ ಸನ್ಮಾನ್ಯ CM ಅವರು ಒಂದ್ಸಲ ಯಾವುದೋ ಒಂದು ಇಂಟರ್ವ್ಯೂಲ್ಲಿ ಮಾತಾಡಿದ್ರು, ಜನನೇ ಕರೆದಾಗ ಎಲೆಕ್ಷನ್ಗೆ ಹೋಗ್ಬೇಕು ಅಂತ ಹೇಳಿದ್ರು. ಅಂದ್ರೆ ಅದು ನನಗೆ ನೆನಪಾದ. ಜನ ಕರಿಬೇಕಂದ್ರೆ ನಾವು ಅಲ್ಲಿ ಕೆಲಸ ಮಾಡಬೇಕು, ಕೆಲಸ ಮಾಡ್ಬೇಕಂದ್ರೆ ತಾವು ಅನುದಾನ ಕೊಡಬೇಕು, ಯಾವುದೇ ತಾರತಮ್ಯ ಮಾಡ್ದೇನೆ ಅನ್ನೋಂಥ ಮಾತನ್ನ ಹೇಳಿ ಕೈ ಮುಗಿದು ಮತ್ತೊಂದ್ಸಲ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡ್ರಿ ಅಂತ ಕೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಅಭಯ್ ಪಾಟೀಲ್.